ವಿಶ್ವದ ಉಸಿರಾಗಿರುವ ಯೋಗಕ್ಕೆ ಈಗ 12ನೇ ಅಂತಾರಾಷ್ಟ್ರೀಯ ಸಂಭ್ರಮದ ಕಳೆ ಬಂದಿದೆ. ಈ ಮಹತ್ವದ ದಿನದ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇಂದು ವಿಶೇಷ ಮಾಧ್ಯಮಗೋಷ್ಠಿ ನಡೆಸಿ ಯೋಗದ ಸಂದೇಶವನ್ನು ಮನೆ ಮನೆಗೆ ತಲುಪಿಸಲು ಯೋಗ ಅಂಚೆ ಚೀಟಿ ಹಾಗೂ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವ ಶಾಂತಿಯ ಮಂತ್ರವನ್ನು ಸಾರುವ ಯೋಗಕ್ಕೆ ಇಂದು ಜಾಗತಿಕವಾಗಿ ಅಭೂತಪೂರ್ವ ಮಾನ್ಯತೆ ಸಿಕ್ಕಿದ್ದು ಪ್ರಪಂಚದಾದ್ಯಂತ ಯೋಗ ಕೇಂದ್ರಗಳು ಸಕ್ರಿಯವಾಗಿವೆ. ಈ ಜಾಗತಿಕ ಅಲೆಯಲ್ಲಿ ನಮ್ಮ ಮೈಸೂರು ಯೋಗದ ರಾಜಧಾನಿಯಾಗಿ ಮಿನುಗುತ್ತಿರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಮೈಸೂರನ್ನು ಅಧಿಕೃತವಾಗಿ ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರಕ್ಕೆ ಸಲ್ಲಿಸಿದ್ದ ಪ್ರಸ್ತಾವನೆಗೆ ಈಗಾಗಲೇ 1 ಕೋಟಿ ಅನುದಾನದ ಬಲ ಸಿಕ್ಕಿದ್ದು ಮೈಸೂರಿನ ಯೋಗ ಪರಂಪರೆಗೆ ಹೊಸ ಆಯಾಮ ಸಿಕ್ಕಂತಾಗಿದೆ. ಯೋಗ ಅಭ್ಯಾಸ ಖಂಡಿತವಾಗಿಯೂ ಅದು ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಎಲ್ಲ ರೀತಿಯ ಒಳ್ಳೆಯ ಪರಿಣಾಮ ಬೀರುವಂಥದ್ದು. ಅದನ್ನು ಬಹಳ ವರ್ಷಗಳ ಅಂದರೆ ಬಹಳಷ್ಟು ಶತಮಾನಗಳಿಂದ ನಮಗೆ ಬಂದಿರುವಂಥದ್ದು ಮತ್ತು ನಮ್ಮ ದೇಶದ ಒಂದು ವಿಶ್ವ ಮಟ್ಟದಲ್ಲಿ ಯೋಗಗೆ ಇರುವಂಥ ಮಾನ್ಯತೆ ಅದು ಎಲ್ಲರಿಗೂ ನಮ್ಗೆ ಗೊತ್ತೇ ಇದೆ. ಅದು ಬಹುಶಃ ಸುಮಾರು 100 ವರ್ಷಕ್ಕಿಂತ ಹೆಚ್ಚು ವಿಶ್ವ ಮಟ್ಟದಲ್ಲಿ ಅದರ ಬಗ್ಗೆ ಅರಿವಾಗಿರುವಂಥದ್ದು ಮತ್ತು ಅದನ್ನು ಎಲ್ಲ ಕಡೆ ಹಬ್ಬಿರುವಂಥದ್ದು. ಅದರಿಂದ ನಮ್ಮ ದೇಶದ ಒಂದು ಬಹಳ ಅತ್ಯಂತ ಪ್ರಮುಖವಾದಂಥ ಒಂದು ರಫ್ತು ಮಾಡಿರುವಂಥ ಒಂದು ವಸ್ತು ಅಂತ ಹೇಳಿದ್ರೆ ಯೋಗ. ಅದು ಪ್ರಪಂಚದಲ್ಲೇ ಅದರ ಬಗ್ಗೆ, ಯೋಗದ ಬಗ್ಗೆ ಎಲ್ಲ ನೀವು ದೇಶಗಳಿಗೆ ಹೋಗಿ ಅಲ್ಲಿ ಯೋಗ ಕ್ಲಬ್ಗಳು ಇರ್ತದೆ, ಯೋಗ ಸೆಂಟರ್ಸ್ ಇರ್ತದೆ, ಬಹಳಷ್ಟು ಜನ ಯೋಗ ಅಭ್ಯಾಸ ಮಾಡೋರು ಸಿಗ್ತಾರೆ. ಮತ್ತು ಕರ್ನಾಟಕಕ್ಕೂ ಕೂಡ ಯೋಗಕ್ಕೂ ಬಹಳ ಸಂಬಂಧ ಇದೆ. ಯಾಕೆಂದರೆ ಮೈಸೂರು ಯೋಗದ ಒಂದು ರಾಜಧಾನಿ ಅಂತ ಹೇಳ್ಬೋದು. ಇಲ್ಲಿ ಯೋಗಾಭ್ಯಾಸದ ಬಗ್ಗೆ ಅತಿ ಹೆಚ್ಚು ಜನ ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತ ಮಾಡುವಂಥ ಒಂದು ಇತಿಹಾಸ ಕೂಡ ಇದೆ. ಮತ್ತು ಇವತ್ತು ಕೂಡ ಎಲ್ಲ ಕಡೆಯಿಂದ ಜನ ಯೋಗದ ಒಂದು ಕಲಿಕೆಯ ಬಗ್ಗೆ, ಯೋಗಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಮೈಸೂರಿಗೆ ಬರುವಂಥದ್ದಿದೆ. ಸೊ ಅದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ. ಈ ಬಾರಿಯ ಯೋಗ ದಿನಾಚರಣೆಯನ್ನು ಕೇವಲ ಮೈದಾನಕ್ಕೆ ಸೀಮಿತಗೊಳಿಸದೆ ಡಿಜಿಟಲ್ ವೇದಿಕೆಗೂ ವಿಸ್ತರಿಸಲಾಗಿದೆ. ಯೋಗಾಭ್ಯಾಸವನ್ನ ಜನಪ್ರಿಯಗೊಳಿಸಲು ಸರ್ಕಾರವು ವಿಶೇಷ ಡಿಜಿಟಲ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ತಾವು ಯೋಗ ಮಾಡುವ ಸೆಲ್ಫಿ ಅಥವಾ ರೀಲ್ಸ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬಹುದು. ಹೀಗೆ ಭಾಗವಹಿಸುವ ಸೃಜನಾತ್ಮಕ ವಿಡಿಯೋಗಳಿಗೆ 1 ಲಕ್ಷದವರೆಗಿನ ನಗದು ಬಹುಮಾನ ಗೆಲ್ಲುವ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಇದು ಯುವ ಜನತೆಯಲ್ಲಿ ಯೋಗದ ಬಗ್ಗೆ ಆಸಕ್ತಿ ಮೂಡಿಸಲು ಪೂರಕವಾಗಿದೆ. ಜೂನ್ 21ರಂದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದ್ಧೂರಿ ಕಾರ್ಯಕ್ರಮಗಳು ಆಯೋಜನೆಯಾಗಿದ್ದು, ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರು ಏಕಕಾಲದಲ್ಲಿ ಯೋಗ ಮಾಡುವ ಮೂಲಕ ಇತಿಹಾಸ ನಿರ್ಮಿಸುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಸಂಪ್ರದಾಯದ ಅಂಚೆ ಚೀಟಿಗಳಿಂದ ಹಿಡಿದು ಇಂದಿನ ರೀಲ್ಸ್ಗಳವರೆಗೆ ಎಲ್ಲ ಮಾಧ್ಯಮಗಳ ಮೂಲಕ ಯೋಗದ ಮಹತ್ವವನ್ನ ಸಾರಲು ಕರ್ನಾಟಕ ಸಂಪೂರ್ಣವಾಗಿ ಸಜ್ಜಾಗಿದೆ. ಈ ಬೃಹತ್ ಆರೋಗ್ಯ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳುವ ಮೂಲಕ ವಿಶ್ವ ಶಾಂತಿಯ ಪಥದಲ್ಲಿ ಕೈಜೋಡಿಸೋಣ.